ತಾಲೂಕಿನ ಜನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ತಂದೆ ಆಸ್ತಿಯನ್ನ ವಾರಸ ಮಾಡಿಕೊಡಿ ಎಂದು ಕೇಳಿದರೆ ಸುಮ್ಮನೆ ಅಲ್ದಾಡಿಸುತ್ತಿರುವ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು. ಪ್ರಿಯ ವೀಕ್ಷಕರೇ, ನೋಡಿ, ತಂದೆ ಆಸ್ತಿಯನ್ನೇ ಮಕ್ಕಳು ನಮ್ಮ ತಂದೆ ಆಸ್ತಿಯನ್ನ ನಮಗೆ ವಾರಸ ಕುಂದ್ರಿಸಿ ನಮಗೆ ನಮ್ಮ ತಂದೆ ಆಸ್ತಿಯನ್ನ ಕಾನೂನು ರೀತಿಯಾಗಿ ನಮಗೆ ಕೊಡಿ ಎಂದು ಕೇಳಿದರೆ ಕಲಘಟಗಿ ತಾಲೂಕಿನ ಜನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಹಿರಿಯ ಜೀವಕ್ಕೆ ಕೊಡಬಾರದ ಕಷ್ಟ ಕೊಡ್ತಿದ್ದಾರೆ. ತಮ್ಮ ಕಷ್ಟವನ್ನ ನಮ್ಮ BV5 ನ್ಯೂಸ್ ಸುದ್ದಿ ವಾಹಿನಿಯ ಮುಖಾಂತರ ತಮ್ಮ ಅಳಲನ್ನ ತೋಡಿಕೊಂಡ ಹಿರಿಯ ಜೀವಿ. ಚಿಕ್ಕಮಠ ಸರ, ಇದು ನಮ್ಮ ತಾಯಿಯವರ ಆಸ್ತಿ ರೀ. ಇದು ಜಾವನ್ಕೊಂಡದ್ದು ಸರ. ಅದು ಮರಿಗೋಡ ಬಸನಗೌಡ ಸುಬರಗಟ್ಟಿ ರೀ ಸರ. 7 ಗುಂಟೆ ಜಾಗ ಐತ್ರಿ ಸರ. ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಅದನ್ನು ಅಪ್ಲೈ ಮಾಡಕ್ಕೆ ಕೊಟ್ಟಿದ್ದೇವೆ ರೀ. ವಾರಸ ಪ್ರಕಾರ ಮಾಡಿಕೊಡು ಅಂತ ಕೊಟ್ಟಿದ್ವಿ. 2-3 ವರ್ಷ ಆಯಿತು ಮಾಡಿ ಕೊಡ್ತಾನೆ. ಯಾವ ವರ್ಷದಾಗ ಕೊಟ್ಟಿದ್ರಿ ಮಾಡಕ್ಕೆ? ಈ 2023ನೇ ಇಸ್ವಿಯಾಗಿಂದ ಕೊಟ್ಟೇನೆ ರೀ. ಈಗ 2026 ಬಂದರು 3 ಸತ ಕೊಟ್ಟೇನೆ ರೀ. ರಿಸೀವ್ ಕಾಪಿನೂ ಕೊಟ್ಟಾರೆ ಸರ. ಉತ್ತಾರ ಕೊಡ್ತಾರೆ ಸರ್. ಟ್ಯಾಕ್ಸನ್ನು ತುಂಬಿಸ್ಕೊತಾರೆ ಸರ್. ನಮ್ಮ ಅವರ ಈ ವಾರಸ ಪ್ರಕಾರ ನಮ್ಮ ತಾಯಾರು 4 ಮಂದಿ ಅದಾರ ಸರ್. ಅದರ ಪ್ರಕಾರ 4 ಮಂದಿ ಹೆಸರಲ್ಲೇ ವಾರಸ ಮಾಡಿಕೊಡುವಂಥ ಈ ಪಂಚಾಯತಿ ಕೊಟ್ಟರೆ ಅವ ಮೇಡಮ್ ಅವರ ಅಲ್ಲಿ ಧಾರವಾಡದಿಂದ ಅವರು ರೆಡಿ ಮಾಡಿ ಕೊಟ್ಟಾರೆ ಸರ್. ಲೋಕಾಯುಕ್ತದಿಂದನೂ ರೆಡಿ ಕೊಟ್ಟೇವ್ರಿ ಸರ್. ಈ ತಾಲೂಕ್ ಪಂಚಾಯತಿ CO ಸರ್ ಅವರು ನಾವು ವಾರಸ ಪ್ರಕಾರ ಮಾಡಿಕೊಡುವಂಥ PDO ಅವ್ರಿಗೆ ಹೇಳಿವಿ ಅಂತ ಹೇಳ್ತಾರೆ ಸರ್. ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಬಂದು ಕೇಳಿರಿ ಈ ಮೆಂಬರ್ಗಳು ಅದನ್ನು ಮಾಡಿಕೊಡಾಗ್ತಾ ಇರಲ್ಲ. ನಾವು ಸರ ಪಾಸ್ ಮಾಡೋದಿಲ್ಲ, ಅದನ್ನು ಮಾಡೋದಿಲ್ಲ, ಇದು ಮಾಡೋದಿಲ್ಲ ನಾನು ಅಂತ ಹೇಳ್ತಾರೆ. ಈಗ ನಿಮ್ಮ ಅಜ್ಜಾರಿಗೆ ಎಷ್ಟು ಮಂದಿ ಹೆಣ್ಮಕ್ಳು? 4 ಮಂದಿ ರೀ ಸರ್. ಇವ್ರ ಅಜ್ಜಾರಿಗೆ ಹೆಣ್ಮಕ್ಳು ಸರ್. ಯಾರು ಹೆಣ್ಮಕ್ಳ ಹೆಸರಲ್ಲಿ ಇನ್ನೂ ವಾರಸ ಆಗಿಲ್ಲ? ಇನ್ನೂ ಆಗಿಲ್ಲ ರೀ ಸರ್. ಅಜ್ಜಾರ ಹೆಸರಲ್ಲಿ ಐತಿ ಇನ್ನೂ ಅಜ್ಜಾರ ಹೆಸರಲ್ಲೇ. ಈಗ ಸದ್ಯನೂ ಅಜ್ಜಾರ ಹೆಸರಲ್ಲೇ ಐತ್ರಿ. ನೀವೆಲ್ಲ ದಾಖಲೆಗಳು ಕೊಟ್ಟಿರಿ? ಎಲ್ಲ ಕೊಟ್ಟಿರಿ, ದಾಖಲೆ ಮತ್ತು ಎಲ್ಲ ಸಮೇತ ಕೊಟ್ಟಿವಿ ಸರ್. ಯಾವ ಪಂಚಾಯತಿ ಕೊಟ್ಟರು ದಾಖಲೆ ಎಲ್ಲ? ಇದು ಜನ್ನೂರು ಪಂಚಾಯತಿಗೆ ಕೊಟ್ಟಿವಿ ಸರ್. ಆಯ್ತು. ಜನ್ನೂರು ಪಂಚಾಯತಿಗೆ. ಯಾವ ಪಂಚಾಯತಿ ಕೊಟ್ಟರು ನೀವೆಲ್ಲ ಡಾಕ್ಯುಮೆಂಟ್? ಜನ್ನೂರು ಪಂಚಾಯತಿಗೆ ಕೊಟ್ಟಿವಿ ಸರ್. ಯಾವ ವಿಷಯದಾಗ ಕೊಟ್ಟಿದ್ರಿ? ಇದು ವಾರಸ ಪ್ರಕಾರ ನಮ್ಮ ತಾಯಿಯವ್ರ ಹೆಸರಲ್ಲಿ ಮಾಡಕ್ಕೆ ಕೊಟ್ಟಿವ್ರಿ ಸರ್. ಅದು ಈಗ ಅಜ್ಜನ ಹೆಸರಲ್ಲೇ ಐತ್ರಿ. ಅದು 4 ಮಂದಿ ಹೆಣ್ಮಕ್ಳು ಐತಿ. ವಾರಸ ಪ್ರಕಾರ ಈ ಜನ್ನೂರು ಪಂಚಾಯತಿಗೆ ಕೊಟ್ಟಿವ್ರಿ. ಯಾವ ವರ್ಷದಾಗ ಕೊಟ್ಟಿದ್ರಿ? 2023 ರೀ ಸರ್. 4 ವರ್ಷ ಆತ್ರಿ ಕೊಟ್ಟು. 3 ಸತ ರಿಸೀವ್ಡ್ ಕಾಪಿನೂ ಕೊಟ್ಟಾರೆ. ಮಾಡಿಕೊಡ್ತೀವಿ ಅಂತಾರೆ, ರಿಸೀವ್ಡ್ ಕಾಪಿ ಕೊಟ್ಟಾರೆ ಸರ್. ಟ್ಯಾಕ್ಸು ಕಟ್ಟಿಸ್ಕೊಂತಾರೆ. ಯಾರು ಕೈ ಕೊಡ್ತಿದ್ರು ನೀವು ಬಂದಿಲ್ಲ ಪಂಚಾಯತಿಗೆ? ಪಂಚಾಯತಿ ಒಳಗೆ ಈ PDO ಅವ್ರಿಗೆ ಹೇಳ್ತಿದ್ವಿ ನಾವು. ಅಂದ್ರೆ 2023ರಿಂದ ಅವರು ಒಬ್ಬರ PDO ಅವ್ರು ಚೇಂಜ್ ಆಗ್ಯಾರ. 4 ಮಂದಿ ಚೇಂಜ್ ಆಗ್ಯಾರ ಸರ್. ಅವ್ರು ಈ ವಿಷಯಕ್ಕೆ ಫೈಲ್ ರೆಡಿ ಮಾಡ್ತಾರ. ಇವು ಮೆಂಬರ್ಗಳಿಂದ ಕಿರಿಕಿರಿ ಸರ್. ಅವರು ಇದನ್ನ ಮಾಡಿಕೊಡಾಗ್ತಾ ಇರಲಿಲ್ಲ ಸರ್. ಅದನ್ನ ಸರಿ, ಅದು ವಾರಸ ಮಾಡಿಕೊಡತ್ತಿಲ್ಲ. ವಾರಸ ಪ್ರಕಾರ ಅಷ್ಟೇ ದಾಖಲೆ ಮಾಡಿಕೊಡು ಅಂತ ಅಷ್ಟೇ ಕೇಳಿವ್ರಿ ನಾವು. ಮತ್ತೆ ಬೇರೆ ಏನಕ್ಕೆ ನಮ್ಮ ವಿಷಯ ಏನಿಲ್ಲ ರೀ. ಅವ್ರು ನಮ್ಮ ತಾಯಾರು ಕಳಿಸ್ತೇವೆ. ಯಾವ ಹೆಣ್ಮಕ್ಳು ಬಂದಿದ್ದಕ್ಕೆ ಅವ್ರಿಗೆ ಕರ್ಕೊಂಡು ಬಂದು ಹುಬ್ಬಳ್ಳಿ ಸಿಗ್ಗಾವಿನಿಂದ ಹಿಡ್ಕೊಂಡು ಇಲ್ಲಿ ಬಂದು ಕುಂತು ಹೊಳ್ಳಿ ಹೋಗ್ರಿ ಸರ್. ಯಾಕೆ ಬಂದಿರಂತ ಕೇಳಿಲ್ರಿ ಸರ್ ನಮ್ಮನ್ನ. ಆಯ್ತಾಯ್ತು. ಬ್ಯೂರೋ ರಿಪೋರ್ಟ್ ಗುರುರಾಜ್ ಹಂಚಾಟೆ, ಭಾರತ ವೈಭವ ನ್ಯೂಸ್, ಕಲಘಟಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.